ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು. ನೋಡಿ, ಇಷ್ಟಪಟ್ಟಂತೆ ಏನಾದರೂ ನಿಮ್ಮ ಜೀವನದಿಂದ ಏನಾದರೂ ದೂರ ಹೋಗಿದ್ದರೆ, ಪ್ರೀತಿಯಲ್ಲಿ ನಿಮಗೇನಾದರೂ ಮೋಸ ಏನಾದರೂ ಆಗಿದ್ದರೆ, ಅಥವಾ ದಾಂಪತ್ಯದಲ್ಲಿ ಏನಾದರೂ ಕಲಹಗಳಂದರೆ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಏನಾದರೂ ಆ ಥರ ಆಗಿ ಸಮಸ್ಯೆಗಳೇನಾದರೂ ಆಗ್ತಾ ಇದ್ದರೆ, ನೀವು ಮನೆಯಲ್ಲೇ ಕುಳಿತುಕೊಂಡು ಮಾಡುವಂತಹ ಒಂದು ಸರಳವಾದಂತಹ ಪರಿಹಾರ ಮಾರ್ಗವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನು ಮಾಡಬೇಕಾಗಿಲ್ಲ ವೀಕ್ಷಕರೇ. ನೋಡಿ, ಮಂಗಳವಾರದ ದಿನ ಈ ತಂತ್ರವನ್ನು ಮಾಡಿ ನೋಡಿ, ಆಯಿತಾ? ಮಂಗಳವಾರದ ದಿನ ಈ ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗಲೂ 100ಕ್ಕೆ 100 ಭಾಗ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಬಳಿ ಬರೋದರಲ್ಲಿ ಯಾವುದೇ ಥರದ್ದು ಅನುಮಾನ ಬೇಡ. ಇದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಮಂಗಳವಾರದ ದಿನ ನೀವು ಏನು ಮಾಡಬೇಕಪ್ಪ, ನೀವು ಇಷ್ಟಪಟ್ಟಂಥವ್ರು ನೀವನ್ನು ಗಳಿಸ್ಬೇಕು ಅಂತ ಹೇಳಿದ್ರೆ ಬೆಳಗಿನ ಜಾವ ಒಂದು 3:30ರಿಂದ 5:30 ಒಳಗಡೆ ಈ ಕೆಲಸವನ್ನು ನೀವು ಮಾಡಿ ನೋಡಿ, ಆಯಿತಾ? ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ಅತ್ಯಂತ ಪವರ್ಫುಲ್ ಟೈಮಿಂಗ್, ಅತ್ಯಂತ ಶಕ್ತಿಶಾಲಿಯಾದಂತಹ ವೇಳೆ ಅಂದರೆ 3:30ರಿಂದ 5:30 ಒಳಭಾಗದಲ್ಲಿ, ಆಯಿತಾ? ನಿಮ್ಮ ಮನೆಯ ದೇವರ ಕೋಣೆಯನ್ನು ಸ್ವಚ್ಛ ಮಾಡ್ಕೊಳ್ಳಿ ವೀಕ್ಷಕರೇ ಮೊದಲಿಗೆ, ಆಯಿತಾ? ನಿಮ್ಮ ದೇವರ ಕೋಣೆಯನ್ನು ಸ್ವಚ್ಛವನ್ನು ಮಾಡಿಕೊಂಡು ನಿಮ್ಮ ದೇವರ ಕೋಣೆಯಲ್ಲಿ ಒಂದು ರಂಗೋಲಿಯನ್ನು ಹಾಕ್ಕೊಳ್ಳಿ ನೀವು, ಆಯಿತಾ? ರಂಗೋಲಿಯನ್ನು ಹಾಕ್ಕೊಂಡು ಆ ರಂಗೋಲಿಯ ಮೇಲ್ಭಾಗದಲ್ಲಿ ನೀವು ಒಂದು ವೀಳ್ಯದ ಎಲೆಯನ್ನು ತೆಗೆದುಕೊಳ್ಳಿ, ಆಯಿತಾ? ವೀಳ್ಯದ ಎಲೆಯನ್ನು ತೆಗೆದುಕೊಂಡು ಆ ಎಲೆಯ ಮೇಲ್ಭಾಗದಲ್ಲಿ ಶ್ರೀಗಂಧದಿಂದ, ಆಯಿತಾ? ಎಲೆಯ ಮೇಲ್ಭಾಗದಲ್ಲಿ ಶ್ರೀಗಂಧದಿಂದ ನೀವು ಗಂಧದ ಪೇಸ್ಟ್ ಬರುತ್ತೆ, ಆ ಗಂಧದ ಪೇಸ್ಟಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಹೆಸರನ್ನು ಬರ್ಕೊಳ್ಳಿ, ಆಯಿತಾ? ಇಷ್ಟಪಟ್ಟಂಥ ವ್ಯಕ್ತಿ ಹೆಸರನ್ನು ಬರ್ಕೊಂಡು ಆ ರಂಗೋಲಿಯ ಮೇಲ್ಭಾಗದಲ್ಲಿ ಆ ವೀಳ್ಯದ ಎಲೆಯನ್ನು ಇಡಿ, ಆಯಿತಾ? ಇಟ್ಬಿಟ್ಟು ವೀಕ್ಷಕರೇ, ಆ ವೀಳ್ಯದ ಎಲೆಯ ಮೇಲ್ಭಾಗದಲ್ಲಿ ಒಂದು ನಿಮ್ಮ ಮನೆಯಲ್ಲಿ ಕಳಶವನ್ನು ತೆಗೆದುಕೊಳ್ಳಿ, ಆಯಿತಾ? ಆ ಕಳಶದಲ್ಲಿ ನೋಡಿ, ನಾನು ಜ್ಞಾಪಕ ಇಟ್ಕೊಳ್ಳಿ, ನಾನು ಇದು ಬಹಳ ಇಂಪಾರ್ಟೆಂಟು. ಕಳಶಕ್ಕೆ ನೀವು ಬಾವಿಯ ನೀರನ್ನು ಮಾತ್ರ ನೀವು ಅದಕ್ಕೆ ತುಂಬಿಸ್ಬೇಕಾಗ್ತದೆ, ಆಯಿತಾ? ಬಾವಿಯ ನೀರನ್ನು ಮಾತ್ರ ನೀವು ಆ ಕಳಶಕ್ಕೆ ತುಂಬಿಸ್ಬೇಕಾಗ್ತದೆ. ಆ ಕಳಶದಲ್ಲಿ ಬಾವಿ ನೀರನ್ನು ತುಂಬಿಟ್ಟು ನೀವು ಆ ಕಳಶದ ಮೇಲೆ ವೀಕ್ಷಕರೇ ಒಂದು ತೆಂಗಿನಕಾಯಿಯನ್ನು ಇಟ್ಬಿಟ್ಟು ಸುತ್ತಲೂ ಒಂದು 5 ಮಾವಿನ ಎಲೆಯನ್ನು ಹಾಕಿ, ಆಯಿತಾ? ಸುತ್ತಲೂ ಮಾವಿನ ಎಲೆಯನ್ನು ಒಂದು 5 ಮಾವಿನ ಎಲೆಯನ್ನು ಇಡಬೇಕಾಗ್ತದೆ. ಇಷ್ಟು ಮಾಡಿ ನೀವು ಪೂಜೆಯನ್ನು ಮಾಡಬೇಕಾಗ್ತದೆ. ಪೂಜೆಯನ್ನು ಮಾಡಿಬಿಟ್ಟು ನೀವು ಏನಪ್ಪ ಸಂಪೂರ್ಣವಾಗಿ ನೀವು ಆವತ್ತು ದಿನ ಅಂದರೆ ಆ ದಿನ ಪೂರ್ತಿಯಾಗಿ ಆ ಕಳಶ ನಿಮ್ಮ ದೇವರ ಕೋಣೆಯಲ್ಲಿ ಹಾಗೆ ಇರಬೇಕಾಗ್ತದೆ, ಆಯಿತಾ? ದೇವರ ಕೋಣೆಯಲ್ಲಿ ಹಾಗೆ ಇಟ್ಟು ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ನೀವು ಈ 3:30ರಿಂದ 5:30 ಒಳಗಡೆ ಟೈಮಿಂಗ್ ಏನಿದೆ ಆ ಟೈಮಿಂಗಲ್ಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ನೆನೆಸ್ಕೊಂಡು ನೀವು ಬಲಾಢ್ಯವಾಗಿ ಆ ಕಳಶಕ್ಕೆ ನೀವು ಪೂಜೆಯನ್ನು ಮಾಡಿ, ಅಖಂಡ ರೂಪದಲ್ಲಿ ಮನೆಯಲ್ಲಿ ಪೂಜೆಯನ್ನು ಮಾಡಿದ ನಂತರ ಆ ಕಳಶ ಪೂರ್ತಿ ಇಡೀ ದಿನ ಪೂರ್ತಿ ನಿಮ್ಮ ಮನೆಯಲ್ಲಿ ಹಾಗೇ ಇರಲಿ ವೀಕ್ಷಕರೇ. ಆದರೆ ಮಾರನೇ ದಿನ, ಆಯಿತಾ? ಆ ಮಾರನೇ ದಿನ ನೀವು ಏನು ಮಾಡಬೇಕಪ್ಪ ಅಂತೇಳಿದ್ರೆ ಕಳಶದಲ್ಲಿರ್ತಕ್ಕಂತಹ ಬಾವಿ ನೀರು ಮತ್ತು ಹೆಸರು ಬರ್ತಿರ್ತಕ್ಕಂತಹ ಎಕ್ಕದ ಗಿಡದ ಎಲೆ, ವೀಳ್ಯದ ಎಲೆಯ ಎಲೆ, ಆಯಿತಾ? ವೀಳ್ಯದ ಎಲೆ, ಆ ಎರಡನ್ನೂ ನೀವು ನಿಮ್ಮ ಮನೆಯ ತುಳಸಿ ಗಿಡಕ್ಕೆ ತೊಗೊಂಡೋಗಿ ನೀವು ಅದನ್ನು ಹಾಕಿಬಿಟ್ಟು ಬನ್ನಿ, ಆಯಿತಾ? ಇಷ್ಟು ನೀವು ಮಾಡಿದ್ದೇ ಆಯಿತು ಅಂದರೆ ವೀಕ್ಷಕರೇ, ನೀವು ಸರಳವಾಗಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ನೀವು ಬಲವಾಗಿ ನೀವು ಒಂದು ವಶವನ್ನು ಮಾಡ್ಕೊಳ್ಬೋದು. ಈ ತಂತ್ರವನ್ನು ಗಂಡ ಹೆಂಡತಿ ಕೂಡ ಮಾಡ್ಕೋಬೋದು. ಅಂದರೆ ಮನೆಯಲ್ಲಿ ಯಾರು ಕಿರಿಕಿರಿ ಇಲ್ಲ, ಗಂಡ ಹೆಂಡತಿಗೆ ತುಂಬಾ ಕಿರಿಕಿರಿಗಳಾಗ್ತಾಯಿದೆ, ಟಾರ್ಚರ್ಗಳಾಗ್ತಾಯಿದೆ ಅನ್ನೋಂಥವ್ರು ಈ ತಂತ್ರವನ್ನು ನೀವು ಆ ವೀಳ್ಯದೆಲೆ ಮತ್ತು ಕಳಶದ ಮೇಲೆ ನಾನು ಹೇಳಿದ ಪ್ರಕಾರವಾಗಿ ಮಾಡಿ ನೋಡಿ ವೀಕ್ಷಕರೇ. ಖಂಡಿತವಾಗಲೂ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಬಳಿ ಬರೋದರಲ್ಲಿ ಯಾವುದೇ ಥರದ್ದು ಅನುಮಾನ ಬೇಡ. ಮಂಗಳವಾರದ ದಿನ ಈ ತಂತ್ರವನ್ನು ಮಾಡಿ ನೋಡಿ. ಅದು ವೇಳೆ ನಿಮಗೆ 3:30ರಿಂದ ಬೆಳಗ್ಗಿನ ಜಾವ 5:30 ಒಳಭಾಗದಲ್ಲಿ, ಆಯಿತಾ? ಈ ಟೈಮನ್ನು ನಾವು ದೇವತೆಗಳ ಟೈಮ್ ಅಂತ ನಾವು ಹೇಳ್ತೀವಿ, ಆಯಿತಾ? ದೇವತೆಗಳು ಎಚ್ಚರ ಆಗಿ ದೇವತೆಗಳ ಅನುಗ್ರಹ ಮಾಡುವಂತಹ ಒಂದು ಶುದ್ಧ ವೇಳೆ ಆಗಿರ್ತದೆ. ಈ ವೇಳೆಯಲ್ಲಿ ನೀವು ಇಷ್ಟಪಟ್ಟಂತಹ ಈ ಕೆಲಸವನ್ನು ಮಾಡಿ ನೋಡಿ, ಜನ್ಮದಲ್ಲಿ ಅವರು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ವೀಕ್ಷಕರು. ನೀವಿನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ನಮಸ್ತೆ, ಧನ್ಯವಾದಗಳು.